ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಅಮೋಘ ವರ್ಷ IAS KS ಅಕಾಡೆಮಿಯ ಟೆಲಿಗ್ರಾಮನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಅಪ್ಲೋಡ್ ಮಾಡಲಾಗುವಂತಹ PDF ನೋಟ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೋಬೋದು. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಅಚಾನಕ್ ಮಾರ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶವನ್ನು ಯಾವ ರಾಜ್ಯದಲ್ಲಿ ಕಾಣಬಹುದಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ 1 ಮಧ್ಯಪ್ರದೇಶ್, ಆಪ್ಷನ್ 2 ಜಾರ್ಖಂಡ್, ಛತ್ತೀಸ್ಗಢ ಅಥವಾ ಒಡಿಶಾ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಛತ್ತೀಸ್ಗಢದಲ್ಲಿ ಈ ಅಚಾನಕ್ ಮಾರ್ ಅನ್ನುವ ಟೈಗರ್ ರಿಸರ್ವನ್ನು ನಾವು ಕಾಣಬಹುದಾಗಿದೆ. ಆಪ್ಷನ್ 3 ಛತ್ತೀಸ್ಗಢ ಈಸ್ ರೈಟ್ ಆನ್ಸರ್. ಛತ್ತೀಸ್ಗಢದ ಬಿಲಾಸ್ಪುರ್ ಜಿಲ್ಲೆಯಲ್ಲಿ 2009ನೇ ಇಸವಿಯಲ್ಲಿ ಈ ಅಚಾನಕ್ ಮಾರ್ ಹುಲಿ ಸಂರಕ್ಷಿತ ಪ್ರದೇಶವನ್ನು ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಲಾಗುತ್ತದೆ. ಮುಖ್ಯವಾಗಿ ಈ ಮಧ್ಯಪ್ರದೇಶದಲ್ಲಿರುವಂತಹ ಕಾನ್ಹಾ ಮತ್ತು ಬಾಂಧವಗಢ ಹುಲಿ ಸಂರಕ್ಷಿತ ಪ್ರದೇಶದೊಂದಿಗೆ ಸಂಪರ್ಕವನ್ನು ಹೊಂದಿರುವಂತಹ ಈ ಅಚಾನಕ್ ಮಾರ್ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಒಂದು ಕಾರಿಡಾರನ್ನು ರೂಪಿಸುತ್ತದೆ. ಕಾರಿಡಾರ್ ಅಂತಂತಂದರೆ ರಸ್ತೆ ಅಥವಾ ಹುಲಿಗಳ ಒಂದು ಸಂಚಾರಕ್ಕಾಗಿ ನಿರ್ಮಾಣ ಆಗುವಂತಹ ಒಂದು ದಾರಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಕಾರಿಡಾರ್ ಅಂತ. ಸೊ ಈ ಕಾನ್ಹಾ ಬಾಂಧವಗಢ ಹುಲಿ ಸಂರಕ್ಷಿತ ಪ್ರದೇಶದೊಂದಿಗೆ ಈ ಅಚಾನಕ್ ಮಾರ್ ಅನ್ನುವ ಟೈಗರ್ ರಿಸರ್ವ್ ಏನಿದೆ ಒಂದು ಕಾರಿಡಾರನ್ನು ರೂಪಿಸುತ್ತದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಮಣಿಯಾರಿ ಅನ್ನುವ ನದಿ ಈ ಒಂದು ಅಚಾನಕ್ ಮಾರ್ ಅನ್ನುವ ಟೈಗರ್ ರಿಸರ್ವ್ನ ಮೂಲಕ ಹರಿಯುತ್ತದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಛತ್ತೀಸ್ಗಢದಲ್ಲಿ ಈ ಅಚಾನಕ್ ಮಾರ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸಿಂಪಲ್ ಆದಂತಹ ಪ್ರಶ್ನೆಯಾಗಿದೆ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತ ಪ್ರಶ್ನೆ ಇದೆ. ವಿಚ್ ಈಸ್ ದ ಮರೀನ್ ನ್ಯಾಷನಲ್ ಆ್ಯನಿಮಲ್ ಆಫ್ ಇಂಡಿಯಾ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಮಗರ್ ಅನ್ನುವ ಮೊಸಳೆ, ಆಪ್ಷನ್ 2 ಆಲಿವ್ ರಿಡ್ಲಿ ಆಮೆಗಳು, ಆಪ್ಷನ್ 3 ಗ್ಯಾಂಜೆಟಿಕ್ ಡಾಲ್ಫಿನ್ಗಳು ಅಥವಾ ಆಪ್ಷನ್ 4 ಮಹಾಸಿರ್ ಮೀನ್ ಅಂತ ಇದೆ. ಸೊ ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತಂದರೆ, 2024ರ ಆವೃತ್ತಿಯ ಆದಿ ಮಹೋತ್ಸವವನ್ನು ಇತ್ತೀಚೆಗೆ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಫೆಬ್ರವರಿ 10ನೇ ತಾರೀಕಿನಂದು ಮೇಜರ್ ಧ್ಯಾನ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ವಾರ್ಷಿಕವಾಗಿ ಆಯೋಜನೆಗೊಳ್ಳುವಂತಹ ಈ ಆದಿ ಮಹೋತ್ಸವ್ ಅನ್ನುವ ಈ ಒಂದು ಕಾರ್ಯಕ್ರಮವನ್ನು ಭಾರತದ ರಾಷ್ಟ್ರಪತಿಗಳಿಂದ ಉದ್ಘಾಟನೆ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಆದಿ ಮಹೋತ್ಸವ್ ಅಂದರೆ ಏನು ಮತ್ತು ಇದರ ಒಂದು ವಿಶೇಷತೆ ಏನು, ಇದರ ಅನುಕೂಲಗಳು ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಈ ಬುಡಕಟ್ಟು ಸಮುದಾಯದವರ ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಇದು ಪ್ರಮುಖವಾದಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ, ವೇದಿಕೆಯನ್ನು ಈ ಆದಿ ಮಹೋತ್ಸವ ಕಾರ್ಯಕ್ರಮ ಒದಗಿಸಿಕೊಡುತ್ತದೆ ಅಂತ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಟ್ರೈಫೆಡ್ ಅಥವಾ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯ ಮುಖಾಂತರ, ಇದು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆಯಾಗಿದೆ ಟ್ರೈಫೆಡ್ ಅಂತ. ಸೊ ಈ ಟ್ರೈಫೆಡ್ ಅನ್ನುವ ಸಂಸ್ಥೆಯ ಮುಖಾಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವದೆಹಲಿಯಲ್ಲಿ ಆದಿ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮುಖ್ಯವಾಗಿ ಈ ಬುಡಕಟ್ಟು ಸಮುದಾಯದವರ ಪರಂಪರೆಯ ಮತ್ತು ಶ್ರೀಮಂತ ವೈವಿಧ್ಯತೆಯನ್ನು ಪ್ರದರ್ಶನ ಮಾಡುವಂತಹ ಒಂದು ವೇದಿಕೆಯಾಗಿ ಅಷ್ಟೇ ಅಲ್ಲದೆ ಈ ಎಲ್ಲ ದೇಶದಾದ್ಯಂತ ಇರುವಂತಹ ಎಲ್ಲ ಪ್ರಮುಖ ಆದಿವಾಸಿಗಳು ಅಥವಾ ಬುಡಕಟ್ಟು ಸಮುದಾಯದವರು ಪರಸ್ಪರ ಸಂವಹನವನ್ನು ಮಾಡುವಂಥ ನಿಟ್ಟಿನಲ್ಲಿ ಮತ್ತು ಒಬ್ಬರಿಂದ ಒಬ್ಬರು ಕಲಿಯುವಂತಹ ನಿಟ್ಟಿನಲ್ಲಿ ಮತ್ತು ಈ ಸಮುದಾಯಗಳ ಸಬಲೀಕರಣಕ್ಕಾಗಿ ಒಂದು ವಿಶೇಷವಾದಂತಹ ಅವಕಾಶವನ್ನು ಈ ಆದಿ ಮಹೋತ್ಸವ ಅನ್ನೋ ಒಂದು ಕಾರ್ಯಕ್ರಮ ಅಥವಾ ವೇದಿಕೆ ಕಲ್ಪಿಸಿಕೊಡುತ್ತದೆ. ಸೊ ಈ ನವದೆಹಲಿಯಲ್ಲಿ ಮೇಜರ್ ಧ್ಯಾನ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮಳಿಗೆಗಳನ್ನು ಸ್ಥಾಪಿಸಲಾಗಿದ್ದು
ಮುಖ್ಯವಾಗಿ ಈ ಬುಡಕಟ್ಟು ಸಮುದಾಯದವರಿಗೆ ಸಂಬಂಧಪಟ್ಟಂತಹ ಕಲೆ, ಕರಕುಶಲ ವಸ್ತುಗಳು, ನೈಸರ್ಗಿಕ ಉತ್ಪನ್ನಗಳು ಮತ್ತು ಅವರ ವಿಶೇಷವಾದಂತಹ ರುಚಿಕರ ಬುಡಕಟ್ಟು ಪಾಕ ಪದ್ಧತಿಯ ವೈವಿಧ್ಯಮಯವಾದಂತಹ ವಿಷಯಗಳನ್ನು ಪ್ರದರ್ಶನ ಮಾಡುವಂತಹ ಒಂದು ವೇದಿಕೆಯನ್ನು ಈ ಆದಿ ಮಹೋತ್ಸವ ಅನ್ನುವ ಒಂದು ಕಾರ್ಯಕ್ರಮ ಕಲ್ಪಿಸಿಕೊಡುತ್ತದೆ. ಇನ್ನು ಈ ಆದಿ ಮಹೋತ್ಸವ ಅನ್ನುವ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಟ್ರೈಫೆಡ್ ಅನ್ನುವ ಸಂಸ್ಥೆಯ ಕುರಿತಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಟ್ರೈಫೆಡ್ ಅಂತಂತಂದರೆ ಈ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಸೊ ಇದನ್ನು 1987ನೇ ಇಸವಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸದ್ಯಕ್ಕೆ ಈ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಈ ಟ್ರೈಫೆಡ್ ಅನ್ನುವ ಸಂಸ್ಥೆ, TRIFED ಅನ್ನುವ ಸಂಸ್ಥೆ ಪ್ರಾಥಮಿಕವಾಗಿ ಈ ಬುಡಕಟ್ಟು ಕರಕುಶಲ, ನೈಸರ್ಗಿಕ ಉತ್ಪನ್ನಗಳ ಅಭಿವೃದ್ಧಿ ಮಾಡುವುದು ಮತ್ತು ಅವುಗಳ ಮಾರಾಟದಲ್ಲಿ ತೊಡಗಿಸಿಕೊಂಡಿರುವಂತಹ ಒಂದು ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. 1984ರ ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆ, ಅಂದರೆ ಸದ್ಯಕ್ಕೆ ಇದನ್ನು ತಿದ್ದುಪಡಿ ಮಾಡಿ 2002ರಲ್ಲಿ ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 2002, ಈ ಒಂದು ಕಾಯ್ದೆಯ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಂತಹ, ರಿಜಿಸ್ಟ್ರೇಷನ್ ಮಾಡಿಕೊಂಡಂತಹ ಸಂಸ್ಥೆ ಟ್ರೈಫೆಡ್ ಅಂತ ನಾವು ಗುರುತಿಸಬೇಕು. ಇನ್ನು ಇದರ ಮುಖ್ಯವಾದಂತಹ ಮ್ಯಾಂಡೇಟ್ ಅಥವಾ ಜವಾಬ್ದಾರಿ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಈ ಬುಡಕಟ್ಟು ಸಮುದಾಯದವರ ಕೆಪ್ಯಾಸಿಟಿ ಬಿಲ್ಡಿಂಗ್ ಅಥವಾ ಸಾಮರ್ಥ್ಯ ವರ್ಧನೆಯಾಗಿರ್ಬೋದು ಮತ್ತು ಅವರ ಉತ್ಪನ್ನಗಳನ್ನು ಪ್ರಚಾರ ಮಾಡುವುದಾಗಿರಬಹುದು, ಅವರ ಕಲೆಯನ್ನು ಪ್ರಚಾರ ಮಾಡುವುದಾಗಿರ್ಬೋದು ಮತ್ತು ಈ ಬುಡಕಟ್ಟು ಜನಾಂಗದವರಿಗೆ ಸಂಬಂಧಿಸಿದಂತಹ ಈ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಹ ನಿಟ್ಟಿನಲ್ಲಿ ಮಾರುಕಟ್ಟೆಯ ಅವಕಾಶವನ್ನು ಒದಗಿಸಿಕೊಡುವುದು ಮತ್ತು ಈ ಬುಡಕಟ್ಟು ಸಮುದಾಯದವರಿಗೆ ತಾವು ಉತ್ಪಾದಿಸಿದಂತಹ ಉತ್ಪನ್ನಗಳಿಗೆ ಲಾಭದಾಯಕವಾದಂತಹ ಬೆಲೆಗಳನ್ನು ಖಾತ್ರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಆ ಬುಡಕಟ್ಟು ಸಮುದಾಯದವರಿಗೆ ಸುಸ್ಥಿರ ಆಧಾರದ ಮೇಲೆ ಒಂದು ಆದಾಯವನ್ನು, ಕಂಟಿನ್ಯೂಯಸ್ ಆದಂತಹ ಆದಾಯವನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಇದು ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡಂತಹ ಟ್ರೈಫೆಡ್ ಅನ್ನುವ ಸಂಸ್ಥೆ. ಸೊ ಇದೇ ಒಂದು ಸಂಸ್ಥೆಯ ಮುಖಾಂತರ ವಾರ್ಷಿಕವಾಗಿ ಆದಿ ಮಹೋತ್ಸವ ಅನ್ನುವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತದೆ. ಸೊ ಈ ಒಂದು ಪ್ರೋಗ್ರಾಮ್ನಲ್ಲಿ ಏನಾಗುತ್ತೆ ಅಂತಂದರೆ, ದೇಶದಾದ್ಯಂತ ಇರುವಂತಹ ಎಲ್ಲ ಪ್ರಮುಖ ಬುಡಕಟ್ಟು ಸಮುದಾಯದವರು ತಮ್ಮ ಕಲೆ ಮತ್ತು ಕರಕುಶಲ ವಸ್ತುಗಳು ಮತ್ತು ತಮ್ಮ ಈ ಒಂದು ಉತ್ಪನ್ನಗಳನ್ನು, ವಿಶೇಷ ಉತ್ಪನ್ನಗಳನ್ನು ಪ್ರದರ್ಶನ ಮಾಡುವುದಷ್ಟೇ ಅಲ್ಲದೆ ಅವುಗಳಿಗೆ ಪರಸ್ಪರ ಈ ಎಲ್ಲ ಬುಡಕಟ್ಟು ಸಮುದಾಯದವರು ಪರಸ್ಪರ ಸಂವಹನ ಮಾಡಿಕೊಂಡು ಕಲಿತು ಬೆಳೆಯುವಂತಹ ಒಂದು ವೇದಿಕೆಯನ್ನು ಈ ಟ್ರೈಫೆಡ್ ಮಾಡಿಕೊಡುತ್ತೆ. ಅದು ಈ ಆದಿ ಮಹೋತ್ಸವ ಅನ್ನೋ ಒಂದು ವೇದಿಕೆಯ ಮುಖಾಂತರ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಗಲೇ ತಿಳಿಸಿದ ಹಾಗೆ ಈ ಸಣ್ಣ ಅರಣ್ಯ ಉತ್ಪನ್ನಗಳಾಗಿರ್ಬೋದು, ಉದ್ದೇಶಿತ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ಅಡಿಯಲ್ಲಿ ಭಾರತ ಸರ್ಕಾರವು ಈ ಟ್ರೈಫೆಡ್ ಅನ್ನುವ ಈ ಒಂದು ಸಂಸ್ಥೆಯ ಮುಖಾಂತರ ಈ ಆದಿ ಮಹೋತ್ಸವವನ್ನು ಆಯೋಜನೆ ಮಾಡುತ್ತದೆ. ಸೊ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೆನಪಿಟ್ಕೊಳ್ಳಿ, ಈ ಬುಡಕಟ್ಟು ಸಮುದಾಯದವರ ಒಂದು ಆದಾಯ ವರ್ಧನೆಗೆ ಆಗಿರ್ಬೋದು, ಅವರ ಆರ್ಥಿಕ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲಿ ಟ್ರೈಫೆಡ್ ಅನ್ನುವ ಸಂಸ್ಥೆ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ 1987ನೇ ಇಸವಿಯಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತಂದರೆ, BOT ಅನ್ನುವ ಮಾದರಿಯ ಇನ್ವೆಸ್ಟ್ಮೆಂಟ್ ಬಗ್ಗೆ ಇದೆ, ಅಥವಾ ಇನ್ಫ್ರಾಸ್ಟ್ರಕ್ಚರಲ್ ಇನ್ವೆಸ್ಟ್ಮೆಂಟ್ ಮಾಡೆಲ್ ಬಗ್ಗೆ ಇದೆ. ಭಾರತದಾದ್ಯಂತ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಭಾರತ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯವನ್ನು ಡೆವಲಪ್ ಮಾಡಬೇಕು ಅಂತಂದರೆ ಅದಕ್ಕೆ ದೊಡ್ಡ ಪ್ರಮಾಣದ ಒಂದು ನಿಧಿ ಅವಶ್ಯಕತೆ ಇರುತ್ತೆ, ಫಂಡಿಂಗ್ಸ್ನ ಅವಶ್ಯಕತೆ ಇರುತ್ತೆ, ಅಥವಾ ಆ ಒಂದು ಹಣಕಾಸಿನ ಅವಶ್ಯಕತೆ ಇರುತ್ತೆ. ದೇಶದಾದ್ಯಂತ ಬಿಲ್ಡ್ ಮಾಡುವಂತಹ ಈ ಇನ್ಫ್ರಾಸ್ಟ್ರಕ್ಚರ್ಗಳಲ್ಲಿ ಮುಖ್ಯವಾಗಿ ಈ ಹೈವೇ ಟ್ರಾನ್ಸ್ಪೋರ್ಟೇಷನ್ ಅಥವಾ ಹೆದ್ದಾರಿಗಳನ್ನು ರೂಪಿಸುವುದಾಗಿರ್ಬೋದು, ಏರ್ಪೋರ್ಟ್ಗಳನ್ನು ಡೆವಲಪ್ ಮಾಡುವುದಾಗಿರ್ಬೋದು, ಬಂದರುಗಳನ್ನು ಡೆವಲಪ್ ಮಾಡ್ಬೋದಾಗಿರ್ಬೋದು, ಅಥವಾ ನೀರಿನ ಸೌಲಭ್ಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸುವುದಾಗಿರ್ಬೋದು. ಸೊ ಈ ರೀತಿಯಾದಂತಹ ಮೂಲ ಸೌಕರ್ಯಗಳನ್ನು ಬಿಲ್ಡ್ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣವಾಗಿ ಹಣಕಾಸಿನ ವಿನಿಯೋಗವನ್ನು ಮಾಡುವುದಕ್ಕೆ ಸಕ್ಷಮವಾಗಿದ್ದರೂ ಸಹ ಅದು ಆ ಒಂದು ವೆಚ್ಚವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡೆಲ್ಗಳನ್ನು ಜಾರಿಗೊಳಿಸುತ್ತದೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ,
ಈ ಖಾಸಗಿ ಒಡೆತನದಲ್ಲಿರುವಂತಹ ಕಂಪನಿಗಳಿಂದ ಅಥವಾ ಟ್ರಸ್ಟ್ಗಳಿಂದ ಕೂಡ ಫಂಡ್ಸ್ಗಳನ್ನು ಪಡೆದುಕೊಂಡು ದೇಶದಾದ್ಯಂತ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಈ ಇನ್ವೆಸ್ಟ್ಮೆಂಟ್ ಮಾಡೆಲ್ಗಳನ್ನು ರೂಪಿಸುತ್ತದೆ. ಸೊ ಈ ಇನ್ವೆಸ್ಟ್ಮೆಂಟ್ ಮಾಡೆಲ್ಗಳಲ್ಲಿ ಮುಖ್ಯವಾಗಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಥವಾ ಈ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಅಡಿಯಲ್ಲಿ ಕೆಲವೊಂದಿಷ್ಟು ಮಾದರಿಗಳನ್ನು ರೂಪಿಸುತ್ತದೆ. ಅದರಲ್ಲಿ ಒಂದು ಪ್ರಮುಖವಾದಂತಹ ಮಾದರಿ ಅಥವಾ ಮಾಡೆಲ್ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅಥವಾ BOT ಅನ್ನುವ ಮಾಡೆಲ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಸೊ ಈ BOT ಅನ್ನೋ ಮಾಡೆಲ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇತ್ತೀಚೆಗೆ ಈ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ NHAI ಅನ್ನುವ ಈ ಒಂದು ಸಂಸ್ಥೆಯ ಮುಖಾಂತರ ಈ ಹೆಚ್ಚಿನ ಪ್ರಮಾಣದ ಟ್ರಾಫಿಕ್ಕನ್ನು ಹೊಂದಿರುವಂತಹ ರೋಡ್ಗಳನ್ನು ವಿಸ್ತರಿಸುವಂತಹ ನಿಟ್ಟಿನಲ್ಲಿ ಅಥವಾ ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಈ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅನ್ನುವ ಮಾದರಿಯ ಅಡಿಯಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಕೋರ್ತಾ ಇದೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಅಡಿಯಲ್ಲಿ ಅಂತ ನಾವು ಈ ಒಂದು ನ್ಯೂಸನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅನ್ನುವ ಈ ಒಂದು ಯೋಜನೆ ಅಥವಾ ಮಾದರಿ ಏನು ಅಂತ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಮುಖ್ಯವಾಗಿ ಈ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅನ್ನುವ ಯೋಜನೆ ಏನು ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಯಾವುದೇ ಒಂದು ಮೂಲ ಸೌಕರ್ಯ ಅಂತ ಹೇಳಿದೆ. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಹೈವೇ ಅಥಾರಿಟಿ ಅಂತ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಹೀಗಾಗಿ ಹೈವೇಯನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಸೊ ಫಾರ್ ಎಕ್ಸಾಂಪಲ್ 4 ಲೇನ್ ಹೈವೇಯನ್ನು ಡೆವಲಪ್ ಮಾಡಬೇಕಾಗಿದೆ ಸರ್ಕಾರಕ್ಕೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ ಈ 4 ಸಾಲಿನ ಅಥವಾ 4 ಲೇನ್ಗಳನ್ನು ಹೊಂದಿದಂತಹ ಈ ಒಂದು ಹೈವೇಯನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಈ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅನ್ನುವ ಮಾಡೆಲ್ನ ಮುಖಾಂತರ ಖಾಸಗಿ ಒಡೆತನದಲ್ಲಿರುವಂತಹ ಕಂಪನಿಗಳು ಅಥವಾ ಒಕ್ಕೂಟ ಅಥವಾ ಟ್ರಸ್ಟ್ಗಳಿಂದ ಹಣವನ್ನು ಪಡೆದುಕೊಂಡು ಅಥವಾ ಅವುಗಳಿಗೆ ಲೀಸನ್ನು ನೀಡುವುದರ ಮೂಲಕ ಆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ಸೊ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಹಣವನ್ನು ವ್ಯಯಿಸಲಾಗುವುದಿಲ್ಲ ಅಂತ ನಾವು ಇಂಪಾರ್ಟೆಂಟಾಗಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು XYZ ಕಂಪನಿ ಅಥವಾ ಯಾವುದೇ ಒಂದು ಖಾಸಗಿ ಕಂಪನಿ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಈ ಒಂದು ಖಾಸಗಿ ಕಂಪನಿಗೆ ಒಂದು ಒಪ್ಪಂದವನ್ನು ಮಾಡಲಾಗುತ್ತೆ ಸರ್ಕಾರ ಮತ್ತು ಈ ಒಂದು XYZ ಕಂಪನಿಯ ನಡುವೆ. ಸೊ ಈ ಒಂದು ಒಪ್ಪಂದದ ಮುಖಾಂತರ ಅಂದರೆ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅನ್ನುವ ಒಪ್ಪಂದದ ಮುಖಾಂತರ ಈ ಒಂದು ಯಾವುದೇ ಒಂದು ಪ್ರದೇಶದಲ್ಲಿ ಅಥವಾ ಯಾವುದೇ ಒಂದು ಊರಿನಲ್ಲಿ ನಗರದಲ್ಲಿ ಈ ಹೈವೇಗಳನ್ನು ರೂಪಿಸಬೇಕಾಗಿರುತ್ತೆ, ನಿರ್ಮಾಣ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಹಣವನ್ನು ಅಥವಾ ಯಾವುದೇ ಒಂದು ವೆಚ್ಚವನ್ನು ಅಥವಾ ಎಕ್ಸ್ಪೆನ್ಸಸ್ಗಳನ್ನು ಕಂಪ್ಲೀಟಾಗಿ ಈ XYZ ಅನ್ನುವ ಒಂದು ಕಂಪನಿಯಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಈ 4 ಲೇನ್ ಹೈವೇಯನ್ನು ರೂಪಿಸಲಾಗುತ್ತೆ. ಸೊ ಇದು ಏನಾಗುತ್ತೆ ಅಂದರೆ ಬಿಲ್ಡ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬಿಲ್ಡ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಎರಡನೇ ಸ್ಟೆಪ್ ಏನು ಅಂತಂದರೆ ಆಪರೇಟ್ ಅಂತಂತಂದು. ಸೊ ಆಪರೇಟ್ ಅಂತಂದರೆ ಈ ಒಂದು ಬಿಲ್ಡ್ ಮಾಡಿದಂತಹ ನಿರ್ಮಾಣ ಮಾಡಿದಂತಹ ಈ ಒಂದು 4 ಲೇನ್ ಹೈವೇನ ಮುಖಾಂತರ ಪ್ರಮುಖವಾದಂತಹ ಒಂದು ಸಾರಿಗೆ ರೂಪಿತವಾಗುತ್ತೆ ಅಥವಾ ಒಂದು ಸಾರಿಗೆ ಸಂಪರ್ಕವನ್ನು ಕಲ್ಪಿಸಲಾಗುತ್ತೆ. ಸೊ ಈ ಒಂದು ಹೈವೇನ ಮುಖಾಂತರ ಸಾಗುವಂತಹ ಈ ವಾಹನಗಳಿಂದ ಟೋಲನ್ನು ಕಲೆಕ್ಟ್ ಮಾಡಲಾಗುತ್ತೆ. ಅದರ ಮೇಂಟೆನೆನ್ಸ್ಗೆ ಆಗಿರ್ಬೋದು, ಅದನ್ನು ಬಿಲ್ಡ್ ಮಾಡಿದಂತಹ ಒಂದು ಹಣವನ್ನು ಪಡೆದುಕೊಳ್ಳಲು ಅಥವಾ ಅದರಿಂದ ಲಾಭವನ್ನು ಪಡೆದುಕೊಳ್ಳಲು ಟೋಲ್ಗಳನ್ನು ಕಲೆಕ್ಟ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರ ಮೇಂಟೆನೆನ್ಸನ್ನು ಕಂಪ್ಲೀಟಾಗಿ ಈ ಒಂದು XYZ ಕಂಪನಿಯಿಂದ ಹ್ಯಾಂಡಲ್ ಮಾಡೋದ್ರಿಂದ ಸೊ ಈ ಒಂದು ಹೈವೇ ಮೇಲೆ ಓಡಾಡುವಂತಹ ಸಂಚರಿಸುವಂತಹ ವಾಹನಗಳಿಂದ ಟೋಲ್ಗಳನ್ನು ಕಲೆಕ್ಟ್ ಮಾಡಲಾಗುತ್ತೆ. ಸೊ ಇದು ಆಪರೇಟ್ ಅಂತ ಎರಡನೇ ಸ್ಟೆಪ್ನಲ್ಲಿ ಬರುತ್ತೆ. ಇನ್ನು ಮೂರನೇ ಸ್ಟೆಪ್ ಏನು ಅಂತಂದರೆ ಟ್ರಾನ್ಸ್ಫರ್ ಅಂತ. ಮೂರನೇ ಸ್ಟೆಪ್ ಏನು ಟ್ರಾನ್ಸ್ಫರ್ ಅಂತಂತಂದರೆ ನಿರ್ದಿಷ್ಟ ಅವಧಿಗೆ ಈ ಒಂದು ಒಪ್ಪಂದವನ್ನು ಸರ್ಕಾರ ಮತ್ತು XYZ ಅನ್ನುವ ಕಂಪನಿಗಳ ನಡುವೆ ಮಾಡಲಾಗಿತ್ತು. ಸೊ 10 ಅಥವಾ 20 ವರ್ಷಗಳು ಅಂತ ಎಕ್ಸಾಂಪಲ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. 10 ಇಯರ್ಸ್ ಅಥವಾ 20 ವರ್ಷ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ 20 ವರ್ಷಗಳು ಕಂಪ್ಲೀಟ್ ಆದಮೇಲೆ ಈ ಒಂದು ಹೈವೇಯನ್ನು ಆಪ್ರೇಟ್ ಮಾಡಿ 20 ವರ್ಷಗಳು ಕಂಪ್ಲೀಟ್ ಆದಮೇಲೆ ಆ ಒಂದು ಹೈವೇ ಆಪ್ರೇಷನ್ನಿಂದ ಪಡೆದುಕೊಂಡಂತಹ ಹಣ ಅಥವಾ ಲಾಭವನ್ನು ಇಟ್ಕೊಂಡು ಈ ಕಂಪನಿಗಳೇನು ಮಾಡುತ್ತೆ ಅಂತಂದರೆ ಆ ಒಂದು ಹೈವೇಯನ್ನು ಮೇಂಟೈನ್ ಮಾಡೋದಕ್ಕೆ ಅಥವಾ ಆಪ್ರೇಟ್ ಮಾಡೋದಕ್ಕೆ ಸರ್ಕಾರಕ್ಕೆ ವರ್ಗಾಯಿಸುತ್ತವೆ, ಟ್ರಾನ್ಸ್ಫರ್ ಮಾಡುತ್ತವೆ. ಸೊ ಇದು ಮೂರನೇ ಸ್ಟೆಪ್ ಆಗಿದೆ. 20 ವರ್ಷಗಳ ನಂತರ ಆಪ್ರೇಟ್ ಮಾಡಿದ ನಂತರ ಆ ಒಂದು
ಹೈವೇಯನ್ನು ಸರ್ಕಾರಿ ಒಡೆತನಕ್ಕೆ ವರ್ಗಾಯಿಸಲಾಗುತ್ತೆ. ಇದು ಟ್ರಾನ್ಸ್ಫರ್ ಅನ್ನುವ ಸ್ಟೆಪ್ನಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ 3 ಪ್ರಮುಖವಾದಂಥ ಹಂತಗಳನ್ನು ಒಳಗೊಂಡಿರುವಂತಹ ಬಿಲ್ಡ್, ಆಪರೇಟ್, ಟ್ರಾನ್ಸ್ಫರ್ ಅನ್ನುವ ಮಾಡೆಲ್ನ ಅಡಿಯಲ್ಲಿ ಇತ್ತೀಚೆಗೆ ಈ ಒಂದು ಹೈವೇಯನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಆಪರೇಟರ್ಗಳಿಗೆ ಅಥವಾ ಕಂಪನಿಗಳಿಗೆ ಒಂದು ಕೋರಿಕೆಯನ್ನು ಮಾಡಲಾಗಿದೆ, ಲಿಸ್ಟನ್ನು ಮಾಡಲಾಗಿದೆ ಅಂತ ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಒಂದು ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಬಿಲ್ಡ್, ಆಪರೇಟ್, ಟ್ರಾನ್ಸ್ಫರ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮತ್ತೊಮ್ಮೆ ರಿವೈಸ್ ಮಾಡೋದಾದರೆ, ಈ ಸಾರ್ವಜನಿಕ ಸೌಲಭ್ಯಗಳನ್ನು ಅಥವಾ ಈ ಪಬ್ಲಿಕ್ ಫೆಸಿಲಿಟೀಸ್ಗಳನ್ನು, ಫಾರ್ ಎಕ್ಸಾಂಪಲ್ ಹೈವೇ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಸಾರ್ವಜನಿಕ ಸೌಲಭ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಖಾಸಗಿ ಕಂಪನಿಗಳು ಅಥವಾ ಒಕ್ಕೂಟಗಳ ನಡುವೆ ಒಂದು ಒಪ್ಪಂದವನ್ನು ಮಾಡಲಾಗುತ್ತೆ. ಸೊ ಇದನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಅಡಿಯಲ್ಲಿ BOT ಅನ್ನುವ ಬಿಲ್ಡ್, ಆಪರೇಟ್, ಟ್ರಾನ್ಸ್ಫರ್ ಅನ್ನುವ ಮಾದರಿಯ ಅಡಿಯಲ್ಲಿ ಈ ಒಂದು ಅಗ್ರಿಮೆಂಟನ್ನು ಮಾಡಲಾಗುತ್ತೆ. ಸೊ ಆ ಒಂದು ಹೈವೇಯನ್ನು ಅಥವಾ ಮೂಲ ಸೌಕರ್ಯವನ್ನು ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಆ ಖಾಸಗಿ ಕಂಪನಿಯಿಂದ ಡಿಸೈನನ್ನು ಮಾಡಿ ಹಣಕಾಸನ್ನು ಒದಗಿಸಿ ಅದನ್ನು ನಿರ್ಮಾಣ ಮಾಡಲಾಗುತ್ತೆ. ಸೊ ನಂತರ ನಿರ್ದಿಷ್ಟ ಅವಧಿಗಾಗಿ ಆ ಒಂದು ಒಡೆತನವನ್ನು ಖಾಸಗಿ ಕಂಪನಿ ವಹಿಸಿಕೊಂಡಿರುತ್ತದೆ. ಅದನ್ನು ಆಪರೇಟ್ ಅಂತ ಕರೀತಾರೆ. ಮೂರನೇದೇನು ಅಂತಂದರೆ, ನಿರ್ದಿಷ್ಟ ಅವಧಿ ಅಥವಾ ವರ್ಷಗಳು ಕಂಪ್ಲೀಟ್ ಆದಮೇಲೆ ಆ ಒಂದು ಹೈವೇ ಅಥವಾ ಒಂದು ಮೂಲ ಸೌಕರ್ಯವನ್ನು ಏನು ನಿರ್ಮಾಣ ಮಾಡಿರುತ್ತೆ ಅದರ ಒಂದು ಒಡೆತನವನ್ನು ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಇದು BOTಯಲ್ಲಿ T ಫಾರ್ ಟ್ರಾನ್ಸ್ಫರ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು, ಬಿಲ್ಡ್, ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ. ಸೊ ಈ PPP, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವ ಈ ಒಂದು ಮಾಡೆಲ್ನ ಅಡಿಯಲ್ಲಿ BOT ಅನ್ನುವ ಮಾದರಿಯ ಬಗ್ಗೆ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರ ಇದರ ಅಲ್ಟಿಮೇಟ್ ಗೋಲ್ ಏನು ಅಂತಂದರೆ, ದೇಶದಾದ್ಯಂತ ಈ ಒಂದು BOT ಮಾಡೆಲ್ನಿಂದ ಮೂಲ ಸೌಕರ್ಯವನ್ನು ಕೂಡ ಡೆವಲಪ್ ಮಾಡಲಾಗುತ್ತೆ ದೇಶದಾದ್ಯಂತ. ಮತ್ತು ಯಾವುದೇ ರೀತಿಯಾಗಿ ಸರ್ಕಾರದಿಂದ ನಾವು ಗಮನಿಸಬೇಕಾದರೆ, ಸರ್ಕಾರದಿಂದ ಯಾವುದೇ ರೀತಿಯಾಗಿ ಡೈರೆಕ್ಟ್ ಆದಂಥ ಹಣವನ್ನು ಇದರಲ್ಲಿ ವೆಚ್ಚ ಮಾಡಲಾಗುವುದಿಲ್ಲ. ಸೊ ಅಂದರೆ ಕಲೆಕ್ಟ್ ಆದಂತಹ ಟ್ಯಾಕ್ಸಸ್ಗಳೇನಿರ್ತವೆ ಸರ್ಕಾರದ ಹತ್ರ, ಅದು ಸದ್ವಿನಿಯೋಗ ಆಗುತ್ತದೆ ಮತ್ತು ಇದರಿಂದ ಸರ್ಕಾರದ ಖರ್ಚು ಕೂಡ ಕಡಿಮೆ ಆಗುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದರಲ್ಲಿ ಮ್ಯೂಚುವಲ್ ಆಗಿ ಖಾಸಗಿ ಕಂಪನಿ ಮತ್ತು ಸರ್ಕಾರ ಈ ಎರಡು ಪಾಲುದಾರರ ವಿನ್ ಸಿಚುವೇಶನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವಿನ್ ಸಿಚುವೇಶನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ BOT ಮಾಡೆಲ್ ಅಂತ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೋತೀನಿ. ಎಕ್ಸಾಂಪಲನ್ನು ಇಲ್ಲಿ ಹೈವೇ ಡೆವಲಪ್ಮೆಂಟ್ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಈ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಸಹಭಾಗಿತ್ವ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಅಡಿಯಲ್ಲಿ ಕೆಲವೊಂದಿಷ್ಟು ಮಾಡೆಲ್ಸ್ಗಳನ್ನು ಕೂಡ ರೂಪಿಸಲಾಗಿದೆ. ಸೊ ಅವುಗಳಲ್ಲಿ ಈಗ ನಾವು BOT ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ O&M ಅಂತ ಕರೀತಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಸರ್ಕಾರಿ ಅಸೆಟನ್ನು ನಿರ್ದಿಷ್ಟ ಅವಧಿಗಾಗಿ ಈ ಖಾಸಗಿ ಕಂಪನಿಗಳಿಗೆ ನೀಡಲಾಗುತ್ತೆ, ಆಪರೇಷನ್ ಮತ್ತು ಮೇಂಟೆನೆನ್ಸನ್ನು ಮಾಡುವಂಥ ನಿಟ್ಟಿನಲ್ಲಿ. ಸೊ ಇದು OM ಅಂತ. ನೆಕ್ಸ್ಟ್ ಡಿಸೈನ್, ಬಿಲ್ಡ್, ಫೈನಾನ್ಸ್, ಆಪರೇಟ್ ಅಂತ. ಸೊ ಇದರಲ್ಲಿ ಹೆಸರಿನಲ್ಲೇ ಸೂಚಿಸುವ ಹಾಗೆ ಮೊದಲಿಗೆ ವಿನ್ಯಾಸಗೊಳಿಸಲಾಗುತ್ತೆ ಯಾವುದೇ ಒಂದು ಮೂಲ ಸೌಕರ್ಯವನ್ನು, ನಂತರ ಅದನ್ನು ನಿರ್ಮಾಣ ಮಾಡಿ ಅದಕ್ಕೆ ಫೈನಾನ್ಸನ್ನು, ಹಣಕಾಸನ್ನು ಒದಗಿಸಲಾಗುತ್ತೆ, ನಂತರ ಅದನ್ನು ಈ ಕಂಪನಿಗಳಿಂದ ಆಪರೇಟ್ ಮಾಡಲಾಗುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಕ್ಸ್ಕ್ಯೂಸ್ ಮೀ. ಮುಂದಿನ ಮಾಡೆಲ್ ಏನು ಅಂತಂದರೆ ಬಿಲ್ಡ್, ಓನ್, ಆಪರೇಟ್ ಅಂತ, BOO ಅಂತ. ಇದರಲ್ಲಿ ಆಪರೇಟ್ ಅಂತ ಮಾತ್ರ ಇದೆ, ಟ್ರಾನ್ಸ್ಫರ್ ಅಂತ ಇಲ್ಲ. ಬಿಲ್ಡ್, ಓನ್, ಆಪರೇಟ್ ಅಂತಂದರೆ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಅಥವಾ ಮೂಲ ಸೌಕರ್ಯವನ್ನು ಖಾಸಗಿ ಕಂಪನಿಯಿಂದ ಡೆವಲಪ್ ಮಾಡಿದ ನಂತರ ಅದರ ಒಂದು ಒಡೆತನವನ್ನು ಕಂಪ್ಲೀಟಾಗಿ ಶಾಶ್ವತವಾಗಿ ಆ ಒಂದು ಕಂಪನಿಗೆ ನೀಡಲಾಗುತ್ತದೆ. ಇದು ಬಿಲ್ಡ್, ಓನ್, ಆಪರೇಟ್ ಅಂತ, BOO ಅನ್ನುವ ಮಾಡೆಲ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಈ ಕೆಲವೊಂದಿಷ್ಟು ನಿರ್ದಿಷ್ಟ ಅವಧಿಯ ನಂತರ ಅದನ್ನು ಆ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಟ್ರಾನ್ಸ್ಫರ್ ಮಾಡಿದರೆ BOOT ಅಂತ ಬರುತ್ತೆ. BOOT, ಬಿಲ್ಡ್, ಓನ್, ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ. ನಂತರ ಬಿಲ್ಡ್, ಆಪರೇಟ್ ಅಂತ. ಸೊ ಇದರಲ್ಲಿ ಮುಖ್ಯವಾಗಿ ಈ ಸಾರ್ವಜನಿಕ ವಲಯದಿಂದ ಯಾವುದೇ ಒಂದು ಆಸ್ತಿಯನ್ನು, ಅಸೆಟನ್ನು ಓನ್ ಮಾಡ್ತಾ ಇದ್ದರೆ ನಂತರ ಕೆಲವೊಂದಿಷ್ಟು ವರ್ಷಗಳ ನಂತರ ಸೊ ಅದನ್ನು ಲೀಗಲ್ ಆಗಿ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಪ್ರೈವೇಟ್ ಕಂಪನಿಗಳಿಂದ ಆಪ್ರೇಟ್ ಮಾಡಿದ ನಂತರ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಂತರ BLOT, ಬಿಲ್ಡ್, ಲೀಸ್, ಆಪ್ರೇಟ್, ಟ್ರಾನ್ಸ್ಫರ್ ಅಂತಂದರೆ ಮುಖ್ಯವಾಗಿ ಈ ಒಂದು ನಿರ್ದಿಷ್ಟ ಲ್ಯಾಂಡನ್ನು ಅಥವಾ ಈ ಒಂದು
ಭೂಮಿಯನ್ನು ಸರ್ಕಾರಿ ಒಡೆತನದಲ್ಲಿರುವಂತಹ ಭೂಮಿಯನ್ನು ನಿರ್ದಿಷ್ಟ ಅವಧಿಗಾಗಿ ಗುತ್ತಿಗೆ ನೀಡಲಾಗುತ್ತದೆ. ಕಾಂಟ್ರಾಕ್ಟ್ ಅಥವಾ ಲೀಸ್ಗೆ ನೀಡಲಾಗುತ್ತದೆ. ಸೊ ಲೀಸ್ ಅಂತ ಹೆಸರಲ್ಲೇ ಇದೆ, ಬಿಲ್ಡ್, ಲೀಸ್, ಆಪ್ರೇಟ್, ಟ್ರಾನ್ಸ್ಫರ್ ಅಂತ. ನಿರ್ದಿಷ್ಟ ಅವಧಿಯ ನಂತರ ಆ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿ ಖಾಸಗಿ ಕಂಪನಿಗಳಿಂದ ಆ ಒಂದು ಗುತ್ತಿಗೆ ಸಮಯ ಮುಗಿದ ನಂತರ, ಲೀಸ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಆದ ನಂತರ ಅಥವಾ ಆ ಒಂದು ಲೀಸ್ ಲ್ಯಾಪ್ಸ್ ಆದ ನಂತರ ಆ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ನಂತರ ಖಾಸಗಿ ಪಬ್ಲಿಕ್ ಅಂದರೆ ಈ ಸರ್ಕಾರಕ್ಕೆ ಮತ್ತೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ, ವರ್ಗಾಯಿಸಲಾಗುತ್ತದೆ. ನಂತರ ಆಪರೇಷನ್ ಲೈಸೆನ್ಸ್ ಅಂತಂದರೆ ಈ ಗುತ್ತಿಗೆ ಪಡೆದುಕೊಂಡಂತಹ ಒಂದು ಸ್ಥಳದ ಅಥವಾ ಯಾವುದೇ ಒಂದು ಅಸೆಟ್ನಲ್ಲಿ, ಸರ್ಕಾರಿ ಒಡೆತನದ ಒಂದು ಅಸೆಟನ್ನು ಈ ಗುತ್ತಿಗೆ ಪಡೆದುಕೊಂಡು ಖಾಸಗಿ ಕಂಪನಿಗಳಿಂದ ಆಪ್ರೇಟ್ ಮಾಡಲಾಗುತ್ತೆ. ಸೊ ಇದನ್ನು ಆಪರೇಷನ್ ಲೈಸೆನ್ಸ್ ಅಂತ, ಅಂದರೆ ಆಪ್ರೇಟ್ ಮಾಡೋದಕ್ಕೆ ಲೈಸೆನ್ಸನ್ನು ಸ್ಪೆಸಿಫಿಕ್ ಟರ್ಮ್ವರೆಗೆ ನೀಡಲಾಗುತ್ತೆ ಆ ಒಂದು ಕಂಪನಿಗೆ. ಸೊ ಇದನ್ನು ಆಪರೇಷನ್ ಲೈಸೆನ್ಸ್ ಅಂತ ಕರೀತಾರೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದರೆ ಎಲ್ಲ ಆಲ್ಮೋಸ್ಟ್ ಸೇಮ್ ಅಂತ ಅನಿಸುತ್ತೆ, ಬಟ್ ಅಗ್ರಿಮೆಂಟ್ಗಳಲ್ಲಿ ಸಾಕಷ್ಟು ಡಿಫ್ರೆನ್ಷಿಯೇಷನನ್ನು ನಾವು ಕಾಣ್ಬೋದು. ಅಷ್ಟೊಂದು ಡೀಪಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊಂದು ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಆಪ್ರೇಷನ್ ಮೇಂಟೆನೆನ್ಸ್ ಅಂತ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಡಿಸೈನ್, ಬಿಲ್ಡ್, ಫೈನಾನ್ಸ್, ಆಪ್ರೇಟ್ ಅಂತ. ನಂತರ ಬಿಲ್ಡ್ ಓನ್ ಆಪ್ರೇಟ್ ಅಂತ, ಬಿಲ್ಡ್ ಓನ್ ಆಪ್ರೇಟ್ ಟ್ರಾನ್ಸ್ಫರ್ ಅಂತ, ಬಿಲ್ಡ್ ಆಪ್ರೇಟ್ ಅಂತ. ನಂತರ ಬಿಲ್ಡ್, ಲೀಸ್, ಆಪ್ರೇಟ್, ಟ್ರಾನ್ಸ್ಫರ್ ಅಂತ, ಬ್ಲಾಟ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರ ಆಪ್ರೇಷನ್ ಲೈಸೆನ್ಸ್ ಅಂತ, ಅದೇ ರೀತಿಯಾಗಿ ಬಿಲ್ಡ್ ಓನ್ ಟ್ರಾನ್ಸ್ಫರ್ ಅಂತ ಕೂಡ ನಾವು ಇಂಪಾರ್ಟೆಂಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇವೆಲ್ಲ ಏನು ಅಂತಂದರೆ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಅಡಿಯಲ್ಲಿ, ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಒಂದು ಸಹಭಾಗಿತ್ವದ ಅಡಿಯಲ್ಲಿ ಮೂಲ ಸೌಕರ್ಯವನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ತಯಾರಿಸಲಾದಂತಹ, ನಿರ್ಮಾಣ ಮಾಡಲಾದಂತಹ ರೂಪಿಸಲಾದಂತಹ ಕೆಲವೊಂದಿಷ್ಟು ಮಾದರಿಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ PPP ಡಿಫ್ರೆಂಟ್ ಮಾಡೆಲ್ಸ್ ಅಂತ ಕೂಡ ನಾವು ಇದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತಂದರೆ, ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ PMFBY ಅಂತ ನೀವೆಲ್ಲ ಕೇಳಿರ್ಬೋದು. ಮುಖ್ಯವಾಗಿ ಈ ಬೆಳೆಗಳಿಗೆ ವಿಮಾವನ್ನು ಒದಗಿಸುವಂತಹ ಒಂದು ಪ್ರಮುಖ ಯೋಜನೆಯಾಗಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ನಾವೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಒಂದು ಆರ್ಟಿಕಲ್ನಲ್ಲಿ. ಸೊ ಈಗ ಏನಾಗ್ತಾ ಇದೆ ಅಂತಂದರೆ, ಈ ರೈತರು ಮತ್ತು ಗ್ರಾಮೀಣ ಜನರಿಗೆ ವಿಮಾಗಳನ್ನು ಒದಗಿಸಿಕೊಡುವಂತಹ ಒಂದು ಉದ್ದೇಶದಿಂದ ಒಂದು ಆನ್ಲೈನ್ ಪೋರ್ಟಲನ್ನು ಜಾರಿಗೊಳಿಸಲಾಗ್ತಾ ಇದೆ. ಸಾರಥಿ ಅನ್ನುವ ಪೋರ್ಟಲನ್ನು ರೈತರು ಮತ್ತು ಗ್ರಾಮೀಣ ಜನರಿಗೆ ನಿರ್ದಿಷ್ಟ ಅವಧಿಯಲ್ಲಿ ಈ ವಿಮಾ ಉತ್ಪನ್ನಗಳನ್ನು ಆಕ್ಸೆಸ್ ಮಾಡಿಸಿಕೊಳ್ಳುವಂತಹ ಒಂದು ವೇದಿಕೆಯನ್ನು ಕಲ್ಪಿಸಿಕೊಳ್ಳಲಾಗ್ತಾ ಇದೆ. ಸಾರಥಿ ಅನ್ನುವ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಈ ಒಂದು ಮಾಹಿತಿಯನ್ನು ಅಥವಾ ಈ ಒಂದು ಪೋರ್ಟಲನ್ನು ಕೇಂದ್ರ ಕೃಷಿ ಸಚಿವರಿಂದ ಲಾಂಚ್ ಮಾಡಲಾಯಿತು ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಸೊ ಹೀಗಾಗಿ ಈ ಸಾರಥಿ ಪೋರ್ಟಲ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. SARTHI ಸಾರಥಿ ಅಂತಂದರೆ ಸ್ಯಾಂಡ್ ಬಾಕ್ಸ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಸೆಕ್ಯೂರಿಟಿ ಟೆಕ್ನಾಲಜಿ ಆ್ಯಂಡ್ ಇನ್ಶೂರೆನ್ಸ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಸ್ಯಾಂಡ್ ಬಾಕ್ಸ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಸೆಕ್ಯೂರಿಟಿ ಟೆಕ್ನಾಲಜಿ ಆ್ಯಂಡ್ ಇನ್ಶೂರೆನ್ಸ್ ಅಂತ. ಮುಖ್ಯವಾಗಿ ಇನ್ಶೂರೆನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ವಿಮಾ ಉತ್ಪನ್ನಗಳನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಮುಖ ಆನ್ಲೈನ್ ಪೋರ್ಟಲ್ ಅಥವಾ ಇನ್ಶೂರೆನ್ಸ್ ಪೋರ್ಟಲ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಸಾರಥಿ ಪೋರ್ಟಲ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡಿದಂತಹ ಸಂಸ್ಥೆಗಳು ಯಾವುವು ಅಂತಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತು ಭಾರತ ಸರ್ಕಾರದ ಸಹಯೋಗದಲ್ಲಿ ಈ ಒಂದು ಡಿಜಿಟಲ್ ವಿಮಾ ವೇದಿಕೆಯನ್ನು ಪ್ರಾರಂಭ ಮಾಡಲಾಗಿದೆ. ಇದು ಸಾರಥಿ ಪೋರ್ಟಲ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರಲ್ಲಿ ಮುಖ್ಯವಾಗಿ 3 ಹಂತಗಳನ್ನು ರೂಪಿಸಲಾಗಿದ್ದು, ಮೊದಲನೇ ಹಂತದಲ್ಲಿ ಈ ರೈತರು ಮತ್ತು ಈ ಒಂದು ಗ್ರಾಮೀಣ ಪ್ರದೇಶದ ಜನರಿಗೆ ವೈಯಕ್ತಿಕ ಅಪಘಾತ ಅಥವಾ ಆಸ್ಪತ್ರೆಯಲ್ಲಿ ಅವರಿಗೆ ಅವಶ್ಯಕ ಇರುವಂತಹ ನಗದುಗಳನ್ನು ನೀಡುವಂತಹ ಒಂದು ಹಂತವಾಗಿದೆ ಮೊದಲನೇ ಹಂತ. ಇನ್ನು ಎರಡನೇ ಹಂತ ಏನು ಅಂತಂದರೆ, ಇದರಲ್ಲಿ ಈ ಒಂದು ಜನರಿಗೆ, ಗ್ರಾಮೀಣ ಮತ್ತು ರೈತರಿಗೆ ಆರೋಗ್ಯ ಮತ್ತು ಅವರ ಅಂಗಡಿಗೆ ಅವಶ್ಯಕ ಇರುವಂತಹ ಯಾವುದೇ ಒಂದು ನಿಧಿಯನ್ನು ಪ್ರೊವೈಡ್ ಮಾಡುವಂತಹ, ವಿಮೆಯನ್ನು ಪ್ರೊವೈಡ್ ಮಾಡುವಂತಹ ಮತ್ತು ಈ ಹೋಮ್ ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡುವಂತಹ ಒಂದು ಹಂತವಾಗಿದೆ ಎರಡನೇ ಹಂತ. ಇನ್ನು ಮೂರನೇ ಹಂತ ಏನು ಅಂತಂದರೆ,
ಈ ರೈತರಿಗೆ ಅವರಿಗೆ ಅವಶ್ಯಕ ಇರುವಂತಹ ವಾಹನವಾದಂತಹ ಟ್ರ್ಯಾಕ್ಟರ್ ಆಗಿರಬಹುದು, ದ್ವಿಚಕ್ರ ವಾಹನ ಆಗಿರಬಹುದು ಮತ್ತು ಅವರಿಗೆ ಅವಶ್ಯಕವಿರುವಂತಹ ಜಾನುವಾರುಗಳನ್ನು ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಆ ಒಂದು ವಿಷಯಗಳಿಗೆ ಅಂದರೆ ಟ್ರ್ಯಾಕ್ಟರ್, ದ್ವಿಚಕ್ರ ವಾಹನ, ಜಾನುವಾರುಗಳಿಗೆ ವಿಮಾಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಲ್ಲದ ಈ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಹೊರತುಪಡಿಸಿ ಉಳಿದಂತಹ ವಿಮಾಗಳನ್ನು ಕಲ್ಪಿಸಿಕೊಡುವಂತಹ ಈ ಒಂದು 3ನೇ ಹಂತವನ್ನು ನಾವು ಈ ಒಂದು ಸಾರಥಿ ಪೋರ್ಟಲ್ನಲ್ಲಿ ಕಾಣಬಹುದಾಗಿದೆ. ಸೊ ಮುಖ್ಯವಾಗಿ ಈ ಗ್ರಾಮೀಣ ಮತ್ತು ರೈತರಿಗೆ ಆನ್ಲೈನ್ನಲ್ಲಿ ಡಿಜಿಟಲೀಕರಣಗೊಂಡಂತಹ ಒಂದು ಡಿಜಿಟಲ್ ರೂಪದಲ್ಲಿ ಪಡೆಯಬಹುದಾದಂತಹ ವಿಮಾ ಆಗಿದೆ ಅಂತ ಈ ಒಂದು ವೇದಿಕೆಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆನ್ಲೈನ್ ಪೋರ್ಟಲ್, ಸಾರಥಿ ಪೋರ್ಟಲ್ ಅಂತ ನೆನ್ಪಿಟ್ಕೊಳ್ಳಿ. ಇತ್ತೀಚೆಗೆ ಬಿಹಾರದ ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ CM ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ BJPಯ ಹಿರಿಯ ನಾಯಕರಾಗಿದ್ದಂತಹ LK ಅಡ್ವಾನಿ ಅವರನ್ನು ಕೂಡ ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವುದಾಗಿ ಘೋಷಣೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಅದೇ ಒಂದು ಬ್ಯಾಕ್ಡ್ರಾಪ್ನಲ್ಲಿ ಇತ್ತೀಚೆಗೆ ಮತ್ತೆ 3 ಜನರನ್ನು ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವುದಾಗಿ ಇತ್ತೀಚೆಗೆ ಘೋಷಣೆಯನ್ನು ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ನಾವು ಓದಿದ್ವಿ. ಸೊ ಹೀಗಾಗಿ ಅವರು ಯಾರು ಮತ್ತು ಅವರ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಅವರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಮೊದಲನೇದವರು ಯಾರು ಅಂತಂದರೆ ಭಾರತದ 9ನೇ ಪ್ರಧಾನಮಂತ್ರಿಯಾಗಿದ್ದಂತಹ ಮತ್ತು ಭಾರತೀಯ ಆರ್ಥಿಕ ಸುಧಾರಣೆಯ ಪಿತಾಮಹ ಅಂತ ಗುರುತಿಸಿಕೊಂಡಂತಹ ಮಾಜಿ ಪ್ರಧಾನಿಯಾಗಿದ್ದಂತಹ ನರಸಿಂಹರಾವ್ ಅವರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಮುಖ್ಯವಾಗಿ ಇವರು 1990ರ ಪ್ರಾರಂಭದ ದಶಕದಲ್ಲಿ, ಡಿಕೇಡ್ ಅಂತ ಕರಿತೇವೆ, ಅಥವಾ 1991 ಟು ಬಿ ಸ್ಪೆಸಿಫಿಕ್. ಸೊ ಆ ಒಂದು ಸಂದರ್ಭದಲ್ಲಿ ಭಾರತೀಯ ಈ ಒಂದು ಆರ್ಥಿಕ ಸುಧಾರಣೆಯನ್ನು ತರುವಂತಹ ನಿಟ್ಟಿನಲ್ಲಿ ಮುಖ್ಯವಾಗಿ ಈ LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂದರೆ ಉದಾರೀಕರಣ, ಖಾಸಗೀಕರಣ ಮತ್ತು ಈ ಜಾಗತೀಕರಣವನ್ನು ಭಾರತದಲ್ಲಿ ಓಪನ್ ಎಕನಾಮಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಪ್ರಧಾನಿ ನರಸಿಂಹರಾವ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ 90ರ ದಶಕದಲ್ಲಿ ಪ್ರಮುಖವಾದಂತಹ ಈ ಒಂದು ಆರ್ಥಿಕ ಸುಧಾರಣೆಗಳು ಭಾರತದ ಬೆಳವಣಿಗೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದವು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇವರು ನರಸಿಂಹರಾವ್ ಅವರು. ನಂತರ ಈ ಎರಡನೇ ವ್ಯಕ್ತಿ ಯಾರು ಅಂತಂದರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಖ್ಯಾತಿಯನ್ನು ಪಡೆದಂತಹ ಸ್ವಾಮಿನಾಥನ್ ಅವರಿಗೆ, ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಸಾಂಪ್ರದಾಯಿಕ ಭಾರತೀಯ ಕೃಷಿ ಪದ್ಧತಿಯನ್ನು ಆಧುನೀಕರಣಗೊಳಿಸುವಂತಹ ನಿಟ್ಟಿನಲ್ಲಿ ಮುಖ್ಯವಾಗಿ ಈ ಒಂದು 1960ರ ದಶಕದಲ್ಲಿ ಅಧಿಕ ಇಳುವರಿಯನ್ನು ನೀಡುವಂತಹ ಭತ್ತ ಮತ್ತು ಈ ಗೋಧಿಯ ತಳಿಗಳನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡುವುದರ ಮೂಲಕ ಈ ಹಸಿರು ಕ್ರಾಂತಿಯನ್ನು ಪ್ರಾರಂಭ ಮಾಡಿದಂತಹ ವ್ಯಕ್ತಿ ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಮರಣೋತ್ತರವಾಗಿ ಇತ್ತೀಚೆಗೆ ಅವರು ನಿಧನ ಹೊಂದಿದರು. ಸೊ ನಂತರ 3ನೇ ವ್ಯಕ್ತಿ ಯಾರು ಅಂತಂದರೆ ಈ ಭಾರತದ 5ನೇ ಪ್ರಧಾನಮಂತ್ರಿಯಾಗಿದ್ದಂತಹ ರೈತರ ಚಾಂಪಿಯನ್ ಅಂತ ಗುರುತಿಸಿಕೊಂಡಂತಹ ಚೌಧರಿ ಚರಣ್ ಸಿಂಗ್ ಅವರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಇವರು ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಯಾಗಿದ್ದರೂ ಕೂಡ ಈ ಪಕ್ಷಾತೀತವಾಗಿ ಈ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅಂತ BJPಯನ್ನು ಸಾಕಷ್ಟು ಇತರ ಪಕ್ಷದವರಿಂದ ಕೂಡ ಹೊಗಳಲಾಗಿದೆ ಅಂತ ನಾವು ನ್ಯೂಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಚೌಧರಿ ಚರಣ್ ಸಿಂಗ್ ಅವರನ್ನು ಚಾಂಪಿಯನ್ ಆಫ್ ಫಾರ್ಮರ್ಸ್ ಅಥವಾ ರೈತರ ಚಾಂಪಿಯನ್ ಅಂತ ಗುರುತಿಸಲಾಗ್ತಾ ಇತ್ತು. ಸೊ ಮುಖ್ಯವಾಗಿ ಪ್ರತಿ ವರ್ಷ ಡಿಸೆಂಬರ್ 23ನೇ ತಾರೀಕಿನಂದು ಭಾರತ ದೇಶದಲ್ಲಿ ರಾಷ್ಟ್ರೀಯ ರೈತರ ದಿನವನ್ನಾಗಿ ಗುರುತಿಸಲಾಗುತ್ತೆ. ಸೊ ಇದರ ಹಿನ್ನೆಲೆ ಏನು ಅಂತಂದರೆ 23ನೇ ತಾರೀಕಿನಂದು ಚೌಧರಿ ಚರಣ್ ಸಿಂಗ್ ಅವರ
ಜನ್ಮದಿನವನ್ನು ನಾವೆಲ್ಲ ಆಚರಿಸ್ತೇವೆ. ಅದೇ ಅವರ ಒಂದು ಸ್ಮರಣಾರ್ಥವಾಗಿ ರೈತರ ಚಾಂಪಿಯನ್ ಅಂತ ಹೆಸರಾಗಿದ್ದಂತಹ ದೇಶದ 5ನೇ ಪ್ರಧಾನಮಂತ್ರಿಯಾದಂತಹ ಚರಣ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ಇತ್ತೀಚೆಗೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ 16 kg ಆಂಬರ್ಗೀಸನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಆಂಬರ್ಗೀಸ್ ಅಂದರೆ ಏನು ಮತ್ತು ಇದರ ವಿಶೇಷತೆ ಏನು ಮತ್ತು ಇದನ್ನು ಇತ್ತೀಚೆಗೆ ಯಾಕೆ ವಶಪಡಿಸಿಕೊಳ್ಳಲಾಯಿತು ಮತ್ತು ಇದನ್ನು ಸಾಗಿಸ್ತಾ ಇದ್ದಂತಹ ಈ 4 ಯಾಕೆ ಬಂಧಿಸಲಾಯಿತು, ಅದರ ಒಂದು ಕಾರಣ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಆಂಬರ್ಗೀಸ್ ಅಂತಂತಂದರೆ ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸ್ಪರ್ಮ್ ವೇಲ್ ಅಂತ ಕರೀತಾರೆ. ಇದನ್ನ ಸ್ಪರ್ಮ್ ವೇಲ್ ಅನ್ನುವ ಒಂದು ಜಲಚರ ಪ್ರಾಣಿ. ಇದು ಬೃಹತ್ ಜಲಚರ ಪ್ರಾಣಿ. ವೇಲ್ ಅಂತ ತಿಮಿಂಗಲು ಅಂತ ಕೂಡ ಕರೀತಾರೆ. ಸ್ಪರ್ಮ್ ತಿಮಿಂಗಲು ಅಂತ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಈ ಸ್ಪರ್ಮ್ ತಿಮಿಂಗಲಿನ ಈ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಪ್ರೊಡ್ಯೂಸ್ ಆದಂತಹ ಅದರ ಒಂದು ತ್ಯಾಜ್ಯ ವಸ್ತು ಅಂತ ನಾವು ಈ ಒಂದು ಆಂಬರ್ಗೀಸನ್ನು ಗುರುತಿಸ್ಬೋದು. ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಅದರ ತಿಮಿಂಗಲದ ವಾಂತಿ ಅಂತ ಕೂಡ ನಾವು ಈ ಆಂಬರ್ಗೀಸನ್ನು ಗುರುತಿಸ್ಬೋದು. ಸ್ಪರ್ಮ್ ವೇಲ್ನ ಈ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ತ್ಯಾಜ್ಯವಾಗಿ ಹೊರಬಂದಂತಹ ಒಂದು ಸಮುದ್ರದಲ್ಲಿ ದೊರೆಯುವಂತಹ ಒಂದು ಅಪರೂಪದ ಮತ್ತು ಸಾಕಷ್ಟು ಬೆಲೆ ಬಾಳುವಂತಹ ವಸ್ತು ಆಂಬರ್ಗ್ರೀಸ್ ಅಂತ ನಾವು ಕರಿಬೇಕು. ಸೊ ಆಂಬರ್ಗ್ರೀಸ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಸೊ ಇದರಿಂದ ಸಾಕಷ್ಟು ರೀತಿಯಾದಂತಹ ಲಕ್ಸುರಿಯಸ್ ಆದಂತಹ ಐಷಾರಾಮಿಯಾದಂತಹ ಕೆಲವೊಂದಿಷ್ಟು ಕಾಸ್ಮೆಟಿಕ್ಸ್ಗಳನ್ನು, ಔಷಧಿಗಳನ್ನು, ಅಪರೂಪದ ಔಷಧಿಗಳನ್ನು ಮತ್ತು ಮುಖ್ಯವಾಗಿ ಪರ್ಫ್ಯೂಮ್ಗಳನ್ನು, ಬೆಲೆ ಬಾಳುವಂತಹ ಪರ್ಫ್ಯೂಮ್ಗಳನ್ನು ತಯಾರು ಮಾಡಲಾಗುತ್ತದೆ. ಸೊ ಈ ಆಂಬರ್ಗ್ರೀಸ್ ಅನ್ನುವ ಈ ಒಂದು ವಸ್ತುವಿನಿಂದ. ಸೊ ಹೀಗಾಗಿ ಇದು ಈ ರೀತಿಯಾದಂತಹ ಬೆಲೆ ಬಾಳುವಂತಹ ವಸ್ತು ಸುಮಾರು 1.5 ಕೋಟಿಯಿಂದ 2 ಕೋಟಿಯವರೆಗೆ ಅದರ ಕ್ವಾಲಿಟಿಯ ಮೇಲೆ 1.5 ಕೋಟಿಯಿಂದ 2 ಕೋಟಿ ಪ್ರತಿ kgಗೆ ಇಷ್ಟು ಬೆಲೆ ಬಾಳುವಂತಹ ಈ ಒಂದು ಆಂಬರ್ಗ್ರೀಸನ್ನು ಇತ್ತೀಚೆಗೆ 16 kg ಆಂಬರ್ಗ್ರೀಸನ್ನು ಇತ್ತೀಚೆಗೆ 4 ಈ ಒಂದು ಚಾಮರಾಜನಗರದಲ್ಲಿ ಸಾಗಿಸ್ತಾ ಇದ್ದರು. ಸೊ ಅವರನ್ನು ಪೊಲೀಸರಿಂದ ವಶಪಡಿಸಿಕೊಳ್ಳಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅರಣ್ಯ ಸಂಚಾರದ ದಳದ ಪೊಲೀಸರಿಂದ ಇವರನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸುಮಾರು 20ರಿಂದ 30 ಕೋಟಿ ಬೆಲೆ ಬಾಳುವಂತಹ ಈ ಒಂದು 16 kg ಆಂಬರ್ಗ್ರೀಸನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಂಬರ್ಗ್ರೀಸ್ ಅಂದರೆ ಏನು ಅಂತ ಏನಾದರೂ ಪ್ರಶ್ನೆ ಬಂದರೆ, ಇದು ಸ್ಪರ್ಮ್ ವೇಲ್ನಿಂದ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಪ್ರೊಡ್ಯೂಸ್ ಆದಂತಹ ಒಂದು ತ್ಯಾಜ್ಯವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬೆಲೆ ಬಾಳುವಂಥ ವಸ್ತುವಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇನ್ನು ಇದನ್ನು ವಶಪಡಿಸಿಕೊಳ್ಳುವಂಥ ಅವಶ್ಯಕತೆ ಏನು ಇದೆ ಅಂತಂದರೆ, ಸೊ ಇದು ಆಬ್ವಿಯಸ್ಲಿ ಪಡೆಯುವಂಥ ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅಂತಂದರೆ, ಈ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವಂತಹ IUCN ಪಟ್ಟಿಯಲ್ಲಿ ದುರ್ಬಲ ಅಥವಾ ವಲ್ನರೇಬಲ್ ಕ್ಯಾಟಗರಿಯಲ್ಲಿ ಬರುವಂತಹ ಸ್ಪರ್ಮ್ ವೇಲ್ನಿಂದ ಅದರಿಂದ ಪ್ರೊಡ್ಯೂಸ್ ಆದಂತಹ ಒಂದು ವಸ್ತು ಆಗಿರೋದ್ರಿಂದ ಇದರ ಒಂದು ಸರ್ವೈವಲ್ಗೆ ಆತಂಕವನ್ನು ವ್ಯಕ್ತಪಡಿಸುವಂತಹ ಮತ್ತು ಯಾಕಂತಂದರೆ ಇದನ್ನು ಕೊಲ್ಲುವುದರಿಂದ ಈ ಒಂದು ಆಂಬರ್ಗೀಸನ್ನು ಪಡೆಯಬಹುದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಹೀಗಾಗಿ ಈ ಒಂದು ಪ್ರಾಣಿಯನ್ನು ಬದುಕಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು IUCNನಲ್ಲಿ ಸಂರಕ್ಷಣೆಗೆ ಒಳಗಾದಂತಹ ಒಂದು ಪ್ರಾಣಿಯನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಇದರಿಂದ ಉತ್ಪತ್ತಿಯಾಗುವಂಥ ಈ ಒಂದು ವಸ್ತುವಾದಂತಹ ಆಂಬರ್ಗ್ರೀಸನ್ನು ಕೂಡ ವಶಪಡಿಸಿಕೊಳ್ಳಲಾಗುತ್ತೆ ಮತ್ತು ಅದರ ಮೇಲೆ ಅದರ ಮಾರಾಟವನ್ನು ಕಂಪ್ಲೀಟಾಗಿ ನಿರ್ಬಂಧವನ್ನು ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಹೀಗಾಗಿ 4 ಜನರನ್ನು ಬಂಧಿಸಲಾಗಿದೆ ಮತ್ತು ಆಂಬರ್ಗ್ರೀಸನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ನಾವು ಈ ಒಂದು ನ್ಯೂಸನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ರಿವೈಸ್ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ, ಆದಿ ಮಹೋತ್ಸವ ಅನ್ನುವ ಈ ರಾಷ್ಟ್ರೀಯ ಬುಡಕಟ್ಟು ಉತ್ಸವವನ್ನು ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಆಯೋಜನೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ, ಆಪ್ಷನ್ 2 ಪ್ರಧಾನಮಂತ್ರಿ ಕಚೇರಿ ಅಥವಾ PMO, ಆಪ್ಷನ್ 3 ಟ್ರೈಫೆಡ್ ಅಥವಾ ಆಪ್ಷನ್ 4 UNDP ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3
ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಈ ಟ್ರೈಫೆಡ್ ಅನ್ನುವ ಸಂಸ್ಥೆಯ ಮೂಲಕ ಈ ಆದಿ ಮಹೋತ್ಸವ ಅನ್ನುವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಆಗಲೇ ತಿಳಿದುಕೊಂಡ ಹಾಗೆ ಟ್ರೈಫೆಡ್ ಅಂತಂದರೆ ಈ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ. ಸೊ ಮುಖ್ಯವಾಗಿ ಈ ಬುಡಕಟ್ಟು ಸಮುದಾಯದವರ ಸಬಲೀಕರಣಕ್ಕಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಪ್ರಮುಖ ಸಂಸ್ಥೆಯಾಗಿ ಈ ಟ್ರೈಫೆಡ್ ಗುರುತಿಸಿಕೊಳ್ಳುತ್ತೆ. ಈ ಒಂದು ಸಂಸ್ಥೆಯ ಮುಖಾಂತರ ಇತ್ತೀಚೆಗೆ ಅಂದರೆ ಫೆಬ್ರವರಿ 10ನೇ ತಾರೀಕಿನಂದು ನವದೆಹಲಿಯಲ್ಲಿ ಈ ಆದಿ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಸಾಕಷ್ಟು ಪ್ರಮಾಣದ ದೇಶದಾದ್ಯಂತ ಇರುವಂತಹ ಬುಡಕಟ್ಟು ಸಮುದಾಯದವರು ತಮ್ಮ ಒಂದು ಕಲೆ ಮತ್ತು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶನ ಮಾಡಿದರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ರೈತರಿಗೆ ಆನ್ಲೈನ್ನಲ್ಲಿ ವಿಮೆಯನ್ನು ಇನ್ಶೂರೆನ್ಸನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು ಆನ್ಲೈನ್ ಪೋರ್ಟಲನ್ನು ಜಾರಿಗೊಳಿಸಲಾಗಿದೆ. ಅದರ ಹೆಸರೇನು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಫಸಲ್ ಬಿಮಾ ಪೋರ್ಟಲ್, ಆಪ್ಷನ್ 2 ಸಾರಥಿ ಪೋರ್ಟಲ್, ಆಪ್ಷನ್ 3 ಅನ್ನದಾತ ಪೋರ್ಟಲ್ ಅಥವಾ ಆಪ್ಷನ್ 4 ಭೂಮಿ ಪೋರ್ಟಲ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಸಾರಥಿ ಪೋರ್ಟಲ್ ಅನ್ನುವ ಈ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ರೈತರಿಗೆ ಆನ್ಲೈನ್ ವಿಮೆಯನ್ನು ಒದಗಿಸಿಕೊಡಲಾಗುತ್ತದೆ. ಆಪ್ಷನ್ 2 ಸಾರಥಿ ಪೋರ್ಟಲ್ ಈಸ್ ರೈಟ್ ಆನ್ಸರ್. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಸಾರಥಿ ಅಂತಂದರೆ ಸ್ಯಾಂಡ್ ಬಾಕ್ಸ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಸೆಕ್ಯೂರಿಟಿ ಟೆಕ್ನಾಲಜಿ ಆ್ಯಂಡ್ ಇನ್ಶೂರೆನ್ಸ್ ಅಂತ. ಈ ಸಾರಥಿ ಪೋರ್ಟಲನ್ನು ಇತ್ತೀಚೆಗೆ ಕೇಂದ್ರ ಕೃಷಿ ಸಚಿವರಿಂದ ಲಾಂಚ್ ಮಾಡಲಾಯಿತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಭಾರತ ಸರ್ಕಾರ ಮತ್ತು ಈ ಒಂದು ಸಂಸ್ಥೆಯ ಮುಖಾಂತರ ಈ ಸಾರಥಿ ಪೋರ್ಟಲನ್ನು ಡೆವಲಪ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ರೈತರು ಮತ್ತು ಗ್ರಾಮೀಣ ಜನರಿಗೆ ಈ ಒಂದು ಸಾರಥಿ ಪೋರ್ಟಲ್ನ ಮುಖಾಂತರ 3 ಹಂತದ ವಿಮೆಯನ್ನು ಒದಗಿಸಿಕೊಡಲಾಗ್ತಾ ಇದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಯ ಅಡಿಯಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದರ ಅಡಿಯಲ್ಲಿ ಈ ಕೆಳಗಿನ ಯಾವ ಮಾದರಿಯ ಅಸ್ತಿತ್ವದಲ್ಲಿದೆ ಅಂತ ಪ್ರಶ್ನೆ ಇದೆ. ಯಾವ ಮಾಡೆಲ್, ಇನ್ವೆಸ್ಟ್ಮೆಂಟ್ ಮಾಡೆಲ್ ಅಸ್ತಿತ್ವದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 BOOT, ಆಪ್ಷನ್ 2 BOT, ಆಪ್ಷನ್ 3 DBFO ಅಂತ ಇದೆ, ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಮೇಲಿನ ಎಲ್ಲವೂ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಅಡಿಯಲ್ಲಿ ಈ BOOT, BOT, DBFO ಅಂದರೆ ಏನು ಅಂತ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಖ್ಯವಾಗಿ BOOT ಅಂತಂತಂದರೆ ಬಿಲ್ಡ್ ಓನ್ ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ, ಬಿಲ್ಡ್ ಓನ್ ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ. ಅದೇ ರೀತಿಯಾಗಿ ಬಿಲ್ಡ್ ಓನ್ ಟ್ರಾನ್ಸ್ಫರ್ ಅಂತ ಕೂಡ ಇದರ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಈ DBFO ಬಗ್ಗೆ ಕೂಡ ತಿಳ್ಕೊಂಡ್ವಿ, ಡಿಸೈನ್ ಬಿಲ್ಡ್ ಫೈನಾನ್ಸ್ ಆ್ಯಂಡ್ ಆಪ್ರೇಟ್ ಅಂತ. ಈ ಖಾಸಗಿ ಕಂಪನಿಗಳು ಆ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ವಿನ್ಯಾಸಗೊಳಿಸಿ ಅದನ್ನು ನಿರ್ಮಾಣ ಮಾಡಿ ಅದಕ್ಕೆ ಬೇಕಾಗಿರುವಂಥ ಹಣಕಾಸನ್ನು ಒದಗಿಸಿ ಅದನ್ನು ಕಾರ್ಯಗತ ಮಾಡಿಕೊಂಡು ಕೆಲಸ ಮಾಡುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡೆಲ್ ಯಾವುದು ಅಂತಂದರೆ ಈ ಒಂದು ಡಿಸೈನ್ ಬಿಲ್ಡ್ ಫೈನಾನ್ಸ್ ಆಪ್ರೇಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ. ಈ ಕೆಳಗಿನ ಭಾರತದ ಯಾವ ಪ್ರಧಾನಮಂತ್ರಿಯನ್ನು ರೈತರ ಚಾಂಪಿಯನ್ ಅಂತ ಕರಿತಾ ಇದ್ರು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಗುಲ್ಜಾರಿ ಲಾಲ್ ನಂದಾ, ಆಪ್ಷನ್ 2 ಚೌಧರಿ ಚರಣ್ ಸಿಂಗ್, ಆಪ್ಷನ್ 3 ಚಂದ್ರಶೇಖರ್ ಅಥವಾ ಆಪ್ಷನ್ 4 ಮುರಾರ್ಜಿ ದೇಸಾಯಿ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಚೌಧರಿ ಚರಣ್ ಸಿಂಗ್ ಅವರನ್ನು ಈ ರೈತರ ಚಾಂಪಿಯನ್ ಅಂತ ಪ್ರಸಿದ್ಧವಾಗಿ ಕರೆಯಲಾಗ್ತಾ ಇದೆ. ಅದೇ ರೀತಿಯಾಗಿ ದೇಶದಾದ್ಯಂತ ಡಿಸೆಂಬರ್ 23ನೇ ತಾರೀಕಿನಂದು ಇವರ ಜನ್ಮದಿನದಂದು, ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದಂದು ಈ ರೈತರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಇತ್ತೀಚೆಗೆ ಚೌಧರಿ ಚರಣ್ ಸಿಂಗ್ ಡಾಕ್ಟರ್ MS ಸ್ವಾಮಿನಾಥನ್ ಮತ್ತು ಭಾರತದ ಮಾಜಿ ಪ್ರಧಾನಮಂತ್ರಿಯಾಗಿದ್ದಂತಹ ನರಸಿಂಹರಾವ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಘೋಷಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಅವರ ವಿಶೇಷತೆಗಳನ್ನು ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಚೌಧರಿ ಚರಣ್ ಸಿಂಗ್ ಅವರು 5ನೇ ಭಾರತದ ಪ್ರಧಾನಮಂತ್ರಿಯಾಗಿದ್ದರು ಅಂತ ಇವರನ್ನು ರೈತರ ಚಾಂಪಿಯನ್ ಅಂತ ಗುರುತಿಸಲಾಗುತ್ತದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಸೊ ಇವರ ಮುಖ್ಯವಾಗಿ ದೇಶದಾದ್ಯಂತ ಈ ಜಮೀನ್ದಾರಿಕೆ ಪದ್ಧತಿಯ ನಿರ್ಮೂಲನ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ರೈತರ ಪರವಾಗಿ ಕಾನೂನುಗಳನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರಿಂದ ಇವರಿಗೆ ರೈತರ ಚಾಂಪಿಯನ್ ಅಂತ ಕರೀತಾ ಇದ್ರು ಪ್ರಸಿದ್ಧವಾಗಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.